ಹಾಯ್ ಗೈಸ್, ಇವತ್ತು ಆಫ್ಟರ್ 1.5 year ಆದಮೇಲೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಗಾಡಿ ಓಡಿಸ್ತಾ ಇದ್ದೆ, ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಬಟ್ ಇವಾಗೇನು ಹೊಸ್ದಾಗಿ ನನಗೆ ಭಯ ಆಗ್ತಾ ಇದೆ, ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ. ಅದಕ್ಕೆ ನಾನು ಇವಾಗ ಡ್ರೈವ್ ಮಾಡಿಕೊಂಡು ನಮ್ಮ ಸಿಸ್ಟರ್ ಮನೆಗೆ ಹೋಗಿ ಮತ್ತೆ ಬರ್ತಾ ಇದ್ದೀನಿ. ನೋಡೋಣ ಹೇಗೆ ನಾನು ಡ್ರೈವಿಂಗ್ ಮಾಡ್ತೀನಿ. ನನಗೆ ಇನ್ನೂ ಅದು ಟಚ್ ಆಗೇ ಇದೆಯಾ ಅಥವಾ ಏನೋ ಇಲ್ವಾ ಗೊತ್ತಿಲ್ಲ. ಬಟ್ ಇವಾಗಂತೂ ಓಡ್ಸಕ್ಕೇನೋ ಹೊಸ್ದಾಗಿ ಓಡಿಸೋ ತರ ಇದೆ. ನನ್ನ ಗಾಡಿ ಓಡಿಸ್ತಾ ಇದ್ದೆ, ನಾನು ಒಂದ್ 2-3 ವರ್ಷದಿಂದ ಓಡಿಸ್ತಾ ಇದ್ದೆ. ಬಟ್ ಇವತ್ತು ಹೋಗಿ ಸ್ಪೆಷಲಿ ಓಡಿಸ್ಬೇಕಂದ್ರೆ ಏನೋ ಒಂದು ನರ್ವಸ್, ಒಂಥರ ಭಯ ಅಂತ ಭಯ ಅಲ್ಲ, ಬಟ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್. ನೋಡೋಣ, ಇವಾಗ ರೆಡಿ ಆಗಿದ್ದೀನಿ, ಹೋಗೋಣ. ನಾನು ಹೀಗೆ ನಿಮ್ಗೆ ಇದೆಲ್ಲ ತೋರಿಸ್ತೀನಿ ಹೇಗೆ ಹೋಗ್ತೀನಿ ನಾನು ಅಂತ. ಓಕೆ, ಬನ್ನಿ. ನೋಡಿ, ಇದೆ ಡಿಯೋ ನನ್ನ ಗಾಡಿ. ಗೈಸ್, ನೋಡ್ತಾ ಇದ್ದೀರಲ್ಲ, ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ. ಓಕೆ ಗೈಸ್, ಏನು ಭಯ ಏನು ಆಗ್ತಾ ಇಲ್ಲ ಆಕ್ಚುಲಿ. ಬಟ್ ಗಾಡಿ ಯಾಕೋ ತುಂಬಾ ದಿವಸ ನಿಲ್ಸಿರೋದಕ್ಕೆ ಆಗ್ತಾ ಇದೆ. ಪೆಟ್ರೋಲು ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಎಲ್ಲಾದ್ರೂ ಸ್ಟಾಪ್ ಆದ್ರೆ ಏನು ಮಾಡಕ್ಕಾಗಲ್ಲ, ತಡ್ಕೊ ಬರ್ಬೇಕಾಗುತ್ತೆ. ಫಸ್ಟ್ ಇದಕ್ಕೆ ಪೆಟ್ರೋಲ್ ಕೂಡ ಹಾಕ್ಸ್ಬೇಕು, ಬರುವಾಗ ಹಾಕ್ಸ್ಬೇಕು. ನನ್ ಮಗು ಆಗಿರೋದಕ್ಕೆ ನನ್ ಗಾಡಿನ ಹಚ್ಚಿಕಾಗ್ತಿಲ್ಲ, ಯಾಕಂದ್ರೆ ಅವ್ನ ಕರ್ಕೊಂಡು ನಾನು ಎಲ್ಲ ಹೋಗಕ್ ಆಗಲ್ಲ, ಚಿಕ್ಕ ಮುಟ್ಟೋದು. ಹಾಗಾಗಿ ಗಾಡಿ ಎಲ್ಲದರಲ್ಲೂ ಡಿಪೆಂಡ್ ಆಗಿರ್ಬಾರ್ದು ಆಕ್ಚುಲಿ. ಯಾಕಂದ್ರೆ ಹೇಳಕ್ಕಾಗಲ್ಲ, ಎಲ್ಲ ಸಿಚುವೇಶನ್ ಒಂದೇ ತರ ಇರುತ್ತೆ ಅಂತ. ಸೊ ಹಾಗಾಗಿ ಯಾವಾಗ ಡಿಪೆಂಡ್ ಆಗಿರ್ಬಾರ್ದು. ಯಜಮಾನ್ರು ಗಂಡಸರಿಗೆ ತುಂಬಾ ಅವ್ರದೇ ಆದ ಕೆಲಸಗಳು ಇರುತ್ತೆ ಅಲ್ವಾ. ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ನೋಡ್ಕೋಬೇಕು. ಅದಕ್ಕೆ ನಾವು ಒಬ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ಹಾಗಾಗಿ ಡ್ರೈವಿಂಗ್ ಕಲಿಯೋಕೆ ಬಟ್ ಕೆಲವೊಂದು ಇದೆಲ್ಲ ನೋಡಿದೀವಲ್ಲ, ಹೆಣ್ಮಗು ಆತರ ಎಲ್ಲ ಇರಬಾರ್ದು ಆಕ್ಚುಲಿ. ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಲೈಸೆನ್ಸ್ ಎಲ್ಲ ತಗೊಂಡು ರೋಡ್ ಬರ್ಬೇಕು, ಹೆಲ್ಮೆಟ್ ಹಾಕೋಬೇಕು. ಈ ನೈಸ್ ರೋಡಲ್ಲಿ ಓಡಿಸ್ತಿರ್ಬೋದು ಗೈಸ್, ಮನೆ ರೋಡಲ್ಲಿ ಕೈಯೆಲ್ಲ ಬರುತ್ತೆ. ರಿಯಲ್ ಫ್ಯಾಕ್ಟ್. ಸ್ವಲ್ಪ ಹಳ್ಳ ದಿನೆಯಲ್ಲಿ ಓಡಿಸಿದ್ರೆ ಗಾಡಿ ಪರ್ಫೆಕ್ಟ್ ಆಗಿ ಓಡಿಸ್ತಾರೆ ಸ್ವಲ್ಪ ಅಂತ ಅರ್ಥ. ನೈಸ್ ರೋಡಲ್ಲಿ ಹಾಕೊಂಡು ಓಡಿಸ್ತಾ ಇರ್ತೀನಲ್ಲ, ಅದಕ್ಕೆ ಏನ್ ಮಾಡೋದು, ಲೈಟ್ ಇದ್ದಂಗೆಲ್ಲ ಲೈಟ್ ನಮ್ಮ ಮೆಟ್ಟಿನ ಇದ್ದಾಗೆ ಓಡ್ತಾರೆ ಎಲ್ಲ ಸೂಟಾಗಿ ಆಗತ್ತಾ. ಗೈಸ್, ಫೈನಲಿ ಬಂದಿದ್ದೀವಿ. ನೋಡೋಣ ಈಗ ಏನ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಮುಖ ನೋಡಿ ಗೈಸ್, ಬಂದಿದೀವಿ. ತಲಾಟೆಗಳು ಭಾನುವಾರ ಏನ್ ಮಾಡ್ತಾವ್ರೆ ನೋಡಿ. ರಾಯು ಬಂದಿಲ್ಲ. ಹಾಯ್ ಹೇಳ, ಹಾಯ್ ಹೇಳ. ನೋಡಿದ್ರಾ ಗೈಸ್, ಅಕ್ಕ ಮನೆಯಿಂದ ಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗೋಣ. ನನ್ನ ರಾಯನ್ ಏನ್ ಮಾಡ್ತಾ ಇದ್ದಾನೆ ನೋಡ್ಬೇಕು. ಮಲ್ಕ್ಸಿಟ್ ಬಂದಿದ್ದೆ, ಎದ್ದವನ ಎಲ್ಲ ನೋಡ್ಬೇಕು. ನೋಡೋಣ ಬನ್ನಿ. ಅಕ್ಕ ಮನೆಯಿಂದ ಬರೋ ಅಷ್ಟಿಗೆ ರಾಯನ್ ಎದ್ಬಿಟ್ಟಿದ್ದಾನೆ. ನೋಡಿ ಹೆಂಗಿದ್ದಾನೆ, ನಿದ್ದೆ ಮಗಕ್ಕ. ಎದ್ದು ಒಂದು 20 minutes ಆಯ್ತಂತೆ, 15 to 20 minutes. ಬಟ್ ಚೆನ್ನಾಗೇ ಇದ್ದಾನೆ ಅವ್ರ ಅಣ್ಣ ಜೊತೆ.